ವಂದೇ ಮಾತರಂ, ವಂದೇ ಮಾತರಂ. ನಮ್ಮ ಜೀವ ಇರೋವರೆಗೂ ಇದು ಮಾತ್ರ ಸಾಧ್ಯ ಇಲ್ಲ. ನಾವು ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡೋದಿಲ್ಲ. ಈ ಹೇಳಿಕೆ ನೀಡಿದವರು ಯಾರೋ ಮುಸ್ಲಿಂ ಮೂಲಭೂತವಾದಿಗಳಲ್ಲ, ಅಥವಾ ಮುಸ್ಲಿಂ ಲೀಗಿನ ರಾಜಕಾರಣಿಗಳು ಅಲ್ಲ. ಮುಸ್ಲಿಂ ತುಷ್ಟೀಕರಣದ ಮನೋಭಾವ ಆಗಿನಿಂದಲೇ ಶುರುವಾಯಿತು. ನಾಯಕರು ಮಾತ್ರ ಎಸ್ 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 ಸಂಪೂರ್ಣ ಒಂದೇ ಮಾತರಂ ಮಾಡಬಾರ್ದು. ಯಾಕೆ? ತುಷ್ಟೀಕರಣ. ಇದೇನದು ಈ ಬಾರಿ ಈ ರೀತಿಯ ಹೊಸದೊಂದು ಚರ್ಚೆ ಶುರುವಾಗಿದೆಯಲ್ಲ, ಇದಕ್ಕೆ ಕಾರಣನೂ ಇದೆ ಸ್ನೇಹಿತರೆ. ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. 80ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವುದಕ್ಕೆ ಭಾರತ ಸಿದ್ಧವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಆಘಾತಕಾರಿ ಹೇಳಿಕೆ ಬಂದಿದೆ ಸ್ನೇಹಿತರೆ. ಅದು ಏನು ಅಂತ ಹೇಳ್ತೀನಿ, ಅವರ ಮಾತುಗಳಲ್ಲೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಮ್ಮನ್ನು ಶೂಟ್ ಮಾಡಿದ್ರೂ ಸರಿ, ನೀವು ನಮ್ಮನ್ನು ಕೊಂದರೂ ಸರಿ, ನಾವು ಮಾತ್ರ ಸಂಪೂರ್ಣ ಒಂದೇ ಮಾತರಂ ಗೀತೆಯನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮೋದಿ ಸರ್ಕಾರ ನಮ್ಮನ್ನು ಶೂಟ್ ಮಾಡಲಿ, ನಮ್ಮ ಜೀವ ಇರೋವರೆಗೂ ಇದು ಮಾತ್ರ ಸಾಧ್ಯ ಇಲ್ಲ. ನಾವು ಒಂದೇ ಮಾತರಂ ಗೀತೆಯನ್ನು ಪೂರ್ಣವಾಗಿ ಹಾಡೋದಿಲ್ಲ. ಈ ಒಂದು ಹೇಳಿಕೆ ಈಗ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹೇಳಿಕೆ ನೀಡಿದವರು ಯಾರೋ ಮುಸ್ಲಿಂ ಮೂಲಭೂತವಾದಿಗಳಲ್ಲ, ಅಥವಾ ಮುಸ್ಲಿಂ ಲೀಗಿನ ರಾಜಕಾರಣಿಗಳೂ ಅಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಅತಿ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿಕೊಳ್ಳುವಂತಹ, ನಮ್ಮದು ಶತಮಾನದ ಇತಿಹಾಸ ಇದೆ ಅಂತ ಹೇಳಿಕೊಳ್ಳುವಂತಹ ಕಾಂಗ್ರೆಸ್ ಪಕ್ಷದ ನಾಯಕ, ಕೇರಳ ಸರ್ಕಾರದ ಆರೋಗ್ಯ ಸಚಿವ, ಒಬ್ಬ ಹಿಂದೂ ಅಂತ ಹೇಳಿಕೊಳ್ಳುವಂತಹ ಕಾಂಗ್ರೆಸ್ ಮುಖಂಡ ರಾಜಗೋಪಾಲ್ ಉನ್ನಿಥಾನ್, ಈತ ಹೇಳಿರೋ ಮಾತಿದು. ಒಂದೇ ಮಾತರಂ ಗೀತೆಯನ್ನು ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಅಂತ ಅವ್ರು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಒಪ್ಪೋದಿಲ್ಲ ಅಂತ. ಇದು ಯಾಕೆ ಈಗ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಕೇರಳ ಸರ್ಕಾರದ ಚೀಫ್ ಸೆಕ್ರೆಟರಿ ಮೊನ್ನೆ ಒಂದು ಪ್ರೋಟೋಕಾಲ್ ನೋಟಿಫಿಕೇಷನನ್ನು ಹೊರಡಿಸಿದ್ರು. ಅಂದರೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವದಲ್ಲಿ ಹೇಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ. ಕೇಂದ್ರ ಸರ್ಕಾರದ ಗೃಹ ಇಲಾಖೆ ವತಿಯಿಂದ ಇದೊಂದು ನೋಟಿಫಿಕೇಷನ್ ಪ್ರತಿ ಸಲ ಬರುತ್ತೆ. ಈ ಬಾರಿಯ ಥೀಮ್ ಏನು? ಈ ಬಾರಿಯ ಥೀಮು 150 ಇಯರ್ಸ್ ಆಫ್ ವಂದೇ ಮಾತರಂ, ಮತ್ತು 2047ಕ್ಕೆ ಭಾರತದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ. ಈ ಎರಡು ಥೀಮ್ಗಳನ್ನು ಇಟ್ಕೊಂಡು ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಅದರಂತೆ ಪ್ರೋಟೋಕಾಲ್ ಯಾವ ರೀತಿ ಇರಬೇಕು ಅಂತ ಕೇಂದ್ರದಿಂದ ಅಧಿಸೂಚನೆ ಹೋಗಿದೆ, ಕೆಲವು ಮಾರ್ಗಸೂಚಿಗಳು ಹೋಗಿದೆ. ಆ ಮಾರ್ಗಸೂಚಿಗಳನ್ನು ಕೇರಳದ ಚೀಫ್ ಸೆಕ್ರೆಟರಿ ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಈ ಒಂದು ಮಾರ್ಗಸೂಚಿ ಬಂದಿದ್ದೇ ತಡ ಕೇರಳದ ಕಾಂಗ್ರೆಸ್ ನಾಯಕರು ಹೋ ಅಂತ ಶುರು ಮಾಡಿಕೊಂಡಿದ್ದಾರೆ. ನಾವು ಒಂದೇ ಮಾತರಂ ಮಾಡೋದಿಲ್ಲ. ಅವರ ಒಂದೇ ಮಾತರಂ ವಿರೋಧ ಈಗಿಂದೇನಲ್ಲ, ಹೊಸದೇನಲ್ಲ. ಮೊನ್ನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ವಿ ಡಿ ಸತೀಶನ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಆಗ ಸ್ಟೇಜ್ ಮೇಲೆ ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಲಾಯಿತು. ಆಗ ಸ್ಟೇಜ್ ಮೇಲೆ ರಾಹುಲ್ ಗಾಂಧಿ, ಪ್ರಿಯಾಂಕ್ ವಾದ್ರಾ ಎಲ್ಲರೂ ಇದ್ದರು. ಇಡೀ ಒಂದೇ ಮಾತರಂ ಸಂಪೂರ್ಣ ಮುಗಿಯೋವರೆಗೆ ಅವರಿಗೆ ನಿಲ್ಲೋಕ್ಕಾಗ್ತಾ ಇಲ್ಲ. ಚಡಪಡಿಕೆ ನೋಡಬೇಕಾಗಿತ್ತು ಅವರ ಅವಸ್ಥೆನ. ಅಯ್ಯೋ, ನಾವೇನೋ ಶತ್ರು ದೇಶದಲ್ಲಿದ್ದೀವೇನೋ ಅನ್ನೋ ಭಾವನೆಯಲ್ಲಿ ಇಡೀ ಗೀತೆ ಮುಗಿಯೋವರೆಗೂ ನಿಂತಿದ್ದರು. ಅದಾದ ಮೇಲೆ ಶುರುವಾಯಿತು ಪಿಣರಾಯಿ ವಿಜಯನ್ ಅವರ ಒಂದು ಕಿತಾಪತಿ. ಅವರು ಮಾಜಿ ಮುಖ್ಯಮಂತ್ರಿ. ಇದನ್ನು ಯಾಕೆ ಸಂಪೂರ್ಣವಾಗಿ ಹಾಡಬೇಕಾಯಿತು, ಇದನ್ನು ಹಾಡಬಾರ್ದಾಗಿತ್ತು. ರಾಜ್ಯಪಾಲರ ಭವನ ಅಂದರೆ ರಾಜಭವನ ಅಥವಾ ಈಗಿನ ಲೋಕಭವನ RSSನ ಅಡಿಯಾಳಾಗ್ಬಿಟ್ಟಿದೆ, ಸಂಪೂರ್ಣ ಒಂದೇ ಮಾತರಮನ್ನು ನಾವು ಹಾಡಬಾರ್ದು. ಕೇರಳದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಈ ಎರಡೂ ಸಹ ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡೋದಕ್ಕೆ ಎಂದಿನಂತೆ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇದೇನದು ಈ ಬಾರಿ ಈ ರೀತಿಯ ಹೊಸದೊಂದು ಚರ್ಚೆ ಶುರುವಾಗಿದೆಯಲ್ಲ, ಇದಕ್ಕೆ ಕಾರಣನೂ ಇದೆ ಸ್ನೇಹಿತರೆ. ಒಂದೇ ಮಾತರಂಗೆ 150 ವರ್ಷಗಳಾದ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಏನು? ಈ ಬಾರಿಯ ಸ್ವಾತಂತ್ರ್ಯೋತ್ಸವದಲ್ಲಿ ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಬೇಕು ಅಂತ ನಿರ್ಧಾರ ತಗೊಂಡಿದೆ. ಇದೊಂದು ಐತಿಹಾಸಿಕವಾದಂಥ ನಿರ್ಧಾರ. ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ
ಸ್ವಾತಂತ್ರ್ಯೋತ್ಸವ ದಿನದಂದು ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ದೆಹಲಿಯ ಕೆಂಪುಕೋಟೆಯಿಂದ ಒಂದೇ ಮಾತರಂ ಮೊದಲ ಬಾರಿಗೆ ಮೊಳಗುತ್ತೆ ಈ ಬಾರಿ. ಇದು ಐತಿಹಾಸಿಕ ಅಲ್ವಾ? ರಾಷ್ಟ್ರಪ್ರೇಮಿಗಳು, ದೇಶಭಕ್ತರು ಎಲ್ಲರೂ ಅಭಿಮಾನ ಪಡುವಂತಹ ಒಂದು ಕ್ಷಣಕ್ಕೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವ ಸಾಕ್ಷಿಯಾಗುತ್ತೆ. ಯಾಕೆ ಅಭಿಮಾನ ಪಡುವಂತಹ ಸನ್ನಿವೇಶ ಅಂತ ಹೇಳಿದ್ರೆ ಒಂದೇ ಮಾತರಂ ಗೀತೆಗೆ ಅಷ್ಟು ಮಹತ್ವ ಇದೆ. ಕೇಂದ್ರ ಸರ್ಕಾರ ಈಗಾಗಲೇ ಒಂದು ನಿರ್ಧಾರ ಮಾಡಿದೆ. ರಾಷ್ಟ್ರಗೀತೆ ಜನಗಣಮನ ಇದೆಯಲ್ಲ, ಅದಕ್ಕೆ ಇರುವ ಸ್ಥಾನಮಾನವನ್ನೇ ರಾಷ್ಟ್ರೀಯ ಗೀತೆ ಒಂದೇ ಮಾತರಂಗೂ ಕೊಟ್ಟಿದೆ. ರಾಷ್ಟ್ರೀಯ ಗೀತೆಗೆ ಅಗೌರವ ತೋರಿಸೋರು, ಅಂದರೆ ಒಂದೇ ಮಾತರಂಗೆ ಅಗೌರವ ತೋರಿಸೋರಿಗೆ 3 ವರ್ಷದಿಂದ 5 ವರ್ಷಗಳವರೆಗೆ ಕಠಿಣ ಶಿಕ್ಷೆ ಇದೆ, ದಂಡ ವಿಧಿಸಲಾಗುತ್ತೆ. ಒಂದೇ ಮಾತರಂ ಹಾಡುವವರನ್ನು ಅಡ್ಡಿಪಡಿಸಿದ್ರೂ ಅದಕ್ಕೆ ಶಿಕ್ಷೆ ಇದೆ. ಈ ಎಲ್ಲ ಹೊಸ ಕಾನೂನುಗಳನ್ನು ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇದು ಕೇಂದ್ರ ಸರ್ಕಾರ ಅಥವಾ ಭಾರತೀಯ ಸಮಾಜ ಒಂದೇ ಮಾತರಂಗೆ ಯಾವತ್ತೋ ನೀಡಬೇಕಾಗಿದ್ದ ಗೌರವ. ಯಾಕೆ ಅಂತಂದರೆ ಒಂದೇ ಮಾತರಂ ಅಂಥ ಮಹತ್ವದ ಪಾತ್ರವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ವಹಿಸಿತ್ತು ಸ್ನೇಹಿತರೆ. ಇದನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಮಾತಾಡಿದ್ದೇವೆ. 1875ರಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಬರೆದಂತಹ ಈ ಗೀತೆ ಅದಾದ ನಂತರದಲ್ಲಿ ಅವರ ಆನಂದ ಮಠ ಕಾದಂಬರಿಯಲ್ಲಿ ಸೇರಿಕೊಳ್ತು. ಅಷ್ಟೊತ್ತಿಗಾಗಲೇ ಅದು ಸ್ವಲ್ಪ ಪ್ರಚಾರವನ್ನು ಪಡೆದಿತ್ತು. 1905ರಲ್ಲಿ ಯಾವಾಗ ಬ್ರಿಟಿಷರು ತಮ್ಮ ಕಿತಾಪತಿ ಶುರು ಮಾಡಿದ್ರು, ಅತಿ ದೊಡ್ಡ ರಾಜ್ಯ, ಅತಿ ದೊಡ್ಡ ಪ್ರಾಂತ್ಯ ಬಂಗಾಳವನ್ನು ವಿಭಜಿಸಬೇಕು ಅಂತ ಹೊರಟರು, ವಿಭಜನೆ ಮಾಡಿದ್ರು. ಆ ವಿಭಜನೆಯನ್ನು ವಿರೋಧಿಸಿ ಬಂಗಾಳದ ಅಥವಾ ಇಡೀ ಭಾರತದ ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಪ್ರೇರಣೆಯಾಗಿದ್ದು ಇದೇ ಒಂದೇ ಮಾತರಂ ಗೀತೆ. ಎಷ್ಟರ ಮಟ್ಟಿಗೆ ಇದು ಹೋರಾಟದ ಕಿಚ್ಚನ್ನು ಹಚ್ಚಿಸ್ತು ಅಂತಂದರೆ ಕೊನೆಗೆ ಬ್ರಿಟಿಷರು 1911ರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದುಪಡಿಸಬೇಕಾಯಿತು. ಅಷ್ಟರ ಮಟ್ಟಿಗೆ ಬಂಗಾಳವನ್ನು ಒಗ್ಗಟ್ಟಿನಿಂದ ಇಡೋದಕ್ಕೆ ಒಂದೇ ಮಾತರಂ ಸ್ಫೂರ್ತಿಯಾಗಿತ್ತು, ಶಕ್ತಿ ತುಂಬಿತ್ತು. शुभ्रज्योत्स्ना पुलकितयामिनी पुल्लकुसुमित द्रुमदलशोभिनी सुहासी. ಆದರೆ ಬ್ರಿಟಿಷರ ಕುತಂತ್ರ ನಿರಂತರವಾಗಿತ್ತು. ಆಗಲೇ ಅವರು ಒಂದು ಕುತಂತ್ರವನ್ನು ಹೆಣೆದಿದ್ದರು. ಏನು? ಭಾರತದಲ್ಲಿ ನಾವು ಎಷ್ಟು ವರ್ಷ ಇರಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟು ವರ್ಷ ಇರಬೇಕು ಅಂತಂದರೆ ಇಲ್ಲಿ ಹಿಂದೂ ಮುಸ್ಲಿಮರ ಒಗ್ಗಟ್ಟನ್ನು ಒಡಿಬೇಕು ಅಂತ. ಹಾಗಾಗಿಯೇ ಅವರು ಮುಸ್ಲಿಂ ಮೂಲಭೂತವಾದಿಗಳನ್ನು ಹುಡುಕ್ತಾ ಇದ್ದರು. ಆಗಲೇ ಅವರ ಕಣ್ಣಿಗೆ ಬಿದ್ದಿದ್ದು ಢಾಕಾದ ನವಾಬ ಆಗಾ ಖಾನ್, ಮತ್ತೊಬ್ಬ ನವಾಬ ಮೊಹಸಿನ್ ಉಲ್ ಮುಲ್ಕ್ ಅಂತ. ಇವರಿಬ್ಬರನ್ನು ಏನಾದರೂ ಮಾಡಿ ಚಿತಾವಣೆ ಮಾಡಿ ಇವರು ಮುಸ್ಲಿಂ ಲೀಗ್ ಸ್ಥಾಪಿಸೋ ಹಾಗೆ ಮಾಡಿಬಿಟ್ರು ಬ್ರಿಟಿಷ್ನವರು. ಅಯ್ಯೋ, ಭಾರತದಲ್ಲಿ ಹಿಂದೂಗಳ ಜೊತೆ ಇದ್ದರೆ ನಿಮಗೆ ಮುಸ್ಲಿಮರಿಗೆ ಅನ್ಯಾಯ ಆಗುತ್ತೆ, ಕಾಂಗ್ರೆಸ್ಸು ಹಿಂದೂಗಳ ಪರವಾಗಿ ಯಾವಾಗಲೂ ಇರುತ್ತೆ ಹೊರತು ಮುಸ್ಲಿಮರ ಹಿತವನ್ನು ರಕ್ಷಿಸೋದಿಲ್ಲ, ನೀವು ಮುಸ್ಲಿಮರ ಪರವಾಗಿ ಹೋರಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ಒಂದು ಕುಚೋದ್ಯವನ್ನು ಬ್ರಿಟಿಷರು ಶುರು ಮಾಡಿದ್ರು. ಅದರ ಪರಿಣಾಮ 1905ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು. ಅದರ ಬಳಿಕವೂ ಕೂಡ ಒಂದೇ ಮಾತರಂ ಗೀತೆ ಬಂಗಾಳವನ್ನು ಒಗ್ಗಟ್ಟಾಗಿ ಇಟ್ಟಿತ್ತು. ಇಡೀ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಡೋದರಲ್ಲಿ ಒಂದೇ ಮಾತರಂ ಮಹತ್ವದ ಪಾತ್ರವನ್ನು ವಹಿಸ್ತಾ ಇತ್ತು. ಆದರೆ ಬ್ರಿಟಿಷರ ಕುತಂತ್ರ ಒಂದೊಂದಾಗಿ ಮುಸ್ಲಿಂ ಮೂಲಭೂತವಾದಿಗಳನ್ನು ಬೆಳೆಸೋದಕ್ಕೆ ಶುರು ಮಾಡಿತು. ಮುಸ್ಲಿಂ ಮೂಲಭೂತವಾದಿಗಳ ಮಾತನ್ನು ಕೇಳೋದಕ್ಕೆ ಶುರು ಮಾಡಿತು. ಆಗ ಕಾಂಗ್ರೆಸ್ ಅನಿವಾರ್ಯವಾಗಿ ಮುಸ್ಲಿಂ ಒತ್ತಡಕ್ಕೆ ಮಣಿಯಬೇಕಾಯಿತು. ಮುಸ್ಲಿಂ ಲೀಗ್ ಶುರುವಾದರೂ ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಕಾಂಗ್ರೆಸ್ನಲ್ಲೇ ಉಳ್ಕೊಂಡಿದ್ದರು. ಮುಸ್ಲಿಂ ಲೀಗ್ನ ಮೊದಲಿಗೆ ಅವರು ವಿರೋಧಿಸಿದರು. ಅದು ದೇಶದ ಐಕ್ಯತೆಗೆ ಧಕ್ಕೆ ತರುತ್ತೆ ಅಂತ ವಾದಿಸ್ತಾ ಇದ್ದರು. ಆದರೆ ಯಾವಾಗ ಕಾಂಗ್ರೆಸ್ ನಾಯಕರು ಆ ಮುಸ್ಲಿಂ ಲೀಗಿನ ಒಂದೊಂದೇ ಬೇಡಿಕೆಗಳನ್ನು ಒಪ್ಕೊಳ್ತಾ ಬಂದರೂ ಜಿನ್ನಾಗೆ ಅನ್ನಿಸೋಕೆ ಶುರುವಾಯಿತು. ಅರೆ, ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ಇಡೀ ಭಾರತದ ಏಕತೆಗಾಗಿ ನಾನು ಮಾತಾಡ್ತಿದ್ದೇನೆ, ಆದರೆ ಇವರು ನೋಡಿದ್ರೆ ಮುಸ್ಲಿಂ ಲೀಗಿನ ಮಾತುಗಳಿಗೆ ಒಪ್ಪಿಗೆ ಕೊಡ್ತಾ ಇದ್ದಾರಲ್ಲ ಅಂತ 1913ರಲ್ಲಿ ತಾವೇ ಹೋಗ್ಬಿಟ್ಟು ಮುಸ್ಲಿಂ ಲೀಗ್ ಸೇರ್ಕೊಂಡ್ಬಿಟ್ರು. ವಿಚಿತ್ರ ನೋಡಿ, 1913ರಿಂದ 1920ರವರೆಗೆ ಅವರು ಮುಸ್ಲಿಂ ಲೀಗಲ್ಲೂ ಇದ್ದರು, ಕಾಂಗ್ರೆಸ್ನಲ್ಲೂ ಇದ್ದರು. ಅಂಥ ಮನಸ್ಥಿತಿಯವರು ಈಗಲೂ ಈ ಎರಡೂ ಪಕ್ಷಗಳಲ್ಲಿ ಇದ್ದಾರೆ ಸ್ನೇಹಿತರೆ. ಇರಲಿ.
ಸೊ ಈ ಅವಧಿಯಲ್ಲಿ ಒಂದೊಂದೇ ಮೂಲಭೂತವಾದಿಗಳ ಬೇಡಿಕೆಗಳು ದೇಶದಲ್ಲಿ ಚರ್ಚೆ ಶುರು ಮಾಡಿತು. ಏನು? ಪ್ರತಿಭಟನೆ ಮಾಡುವಾಗ ಮಸೀದಿಯ ಮುಂದೆ ಹೋದರೆ ಬ್ಯಾಂಡ್ ಬಾರಿಸಬಾರ್ದು. ಓಕೆ ಅಪ್ಪ, ಅವರೇನು ಧಾರ್ಮಿಕ ಹಕ್ಕು, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ. ಓಕೆ. ಪ್ರದರ್ಶನದ ಸಮಯದಲ್ಲಿ, ಅದು ಅಧಿವೇಶನದ ಸಮಯದಲ್ಲಿ ಸಂಗೀತ ಹಾಡಬಾರ್ದು, ಇದು ಮುಸ್ಲಿಂ ಧಾರ್ಮಿಕತೆಗೆ ವಿರುದ್ಧ. ಓಕೆ. ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು, ಅವರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರ ಕೊಡಬೇಕು, ಅದಕ್ಕೂ ಕಾಂಗ್ರೆಸ್ ಒಪ್ತು. ಇಷ್ಟೆಲ್ಲ ಆದರೂ ಕೂಡ ಬಹುಸಂಖ್ಯಾತ ಮುಸ್ಲಿಮರು ಕಾಂಗ್ರೆಸ್ ಜೊತೆನೇ ಇದ್ದರು. ಆದರೆ ಬರ್ತಾ 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 ಯಾವಾಗ ಮುಸ್ಲಿಮರ ಬೇಡಿಕೆಗಳಿಗೆ ಕಾಂಗ್ರೆಸ್ ಒಂದೊಂದೇ ಒಪ್ಕೊಳ್ತಾ ಹೋಯಿತೋ ಆವಾಗ ಬಹುತೇಕ ಮುಸ್ಲಿಮರು ಮುಸ್ಲಿಂ ಲೀಗ್ ಕಡೆ ವಾಲ್ಬಿಟ್ರು. ಅನಿವಾರ್ಯವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಮುಸ್ಲಿಂ ಲೀಗನ್ನು ಸೇರಿದ್ರು. ಎರಡೂ ಪಕ್ಷದಲ್ಲಿದ್ದವರು 1920ರಲ್ಲಿ ಕಾಂಗ್ರೆಸ್ಗೆ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟು ಮುಸ್ಲಿಂ ಲೀಗಿನ ನೇತಾರರೇ ಆಗಿಬಿಟ್ರು. ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯ ಜೊತೆಗೆ ಇಡೀ ಭಾರತದ ಮುಸ್ಲಿಮರ ಪ್ರತಿನಿಧಿ ನಾನು ಅನ್ನುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಿನ್ನಾ ಒಬ್ಬ ಮೂಲಭೂತವಾದಿಯಾಗಿ ಗುರುತಿಸ್ಕೊಂಡ್ರು, ಬೆಳೆದ್ಬಿಟ್ರು. ಅಷ್ಟೊತ್ತಿಗೆ ಕಾಲ ಮೀರಿತ್ತು. 1924ರಲ್ಲಿ ಕಾಕಿನಾಡ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಬಹಿರಂಗವಾದ ಬಂಡಾಯ ವಂದೇ ಮಾತರಂಗೆ ಕಂಡು ಬಂತು. ಅವತ್ತಿನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಅಲಿ ಅಧ್ಯಕ್ಷರು ಅವರೇ ಸ್ವತಃ ಎದ್ದು ನಿಂತ್ಕೊಂಡ್ರು ವೇದಿಕೆ ಮೇಲೆ. ಇವತ್ತು ವಂದೇ ಮಾತರಂ ಹಾಡಬಾರ್ದು ರೀ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂತ. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ, ಆಘಾತ. ಇದೇನು ಅಧ್ಯಕ್ಷರು ಹೀಗೆ ಹೇಳ್ತಾ ಇದ್ದಾರೆ? ಆದರೆ ವಿಷ್ಣು ದಿಗಂಬರ್ ಫಲಸ್ಕರ್ ಅವತ್ತು ತಮ್ಮ ಪಟ್ಟು ಬಿಡಲಿಲ್ಲ, ಅದನ್ನು ಹಾಡಿದ್ರು ಸಂಪೂರ್ಣವಾಗಿ. ಆದರೆ ಅಧ್ಯಕ್ಷತೆ ವಹಿಸಿದ್ದವರೇ ಅವತ್ತು ವೇದಿಕೆಯಿಂದ ಇದ್ದು ಕೆಳಗಿಳಿದು ಹೋದರು. ಆಗ ಕಾಂಗ್ರೆಸ್ ನಾಯಕರಿಗೆ ಅಯ್ಯಯ್ಯೋ, ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಮುಸ್ಲಿಮರ ಸಹಯೋಗ ಬೇಕು ಅಂತಂದರೆ ನಾವು ಮುಸ್ಲಿಮರು ಹೇಳಿದ್ದನ್ನೆಲ್ಲ ಕೇಳಬೇಕಾಗುತ್ತೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಮೊದಲ ತುಷ್ಟೀಕರಣ ಆವಾಗಲೇ ಶುರುವಾಗಿತ್ತು ಕಾಂಗ್ರೆಸ್ಸಿಗರ ಮನಸ್ಸಲ್ಲಿ. ಅದು ಅಧಿಕೃತವಾದ ಒಂದು ರೂಪ ಪಡೆದಿದ್ದು 1937ರಲ್ಲಿ. ಆಗಿನ ಶಾಸನ ಸಭೆಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಬಾರ್ದು ಅಂತ ಒಂದು ನಿರ್ಧಾರ ತಗೊಳ್ತು ಕಾಂಗ್ರೆಸ್ಸು. ಕೇವಲ ಮೊದಲ 2 ಪ್ಯಾರಾಗಳನ್ನು ಮಾತ್ರ ಹಾಡಬೇಕು ಅನ್ನುವಂಥ ಒಂದು ನಿರ್ಧಾರ ತಗೊಳ್ತು. ಯಾಕೆ ಅಂತಂದರೆ ಉಳಿದ ಪ್ಯಾರಾಗಳು ಏಕದೇವತಾರಾಧಕರಿಗೆ, ಅವರ ಭಾವನೆಗೆ ಧಕ್ಕೆ ಆಗುತ್ತೆ ಎನ್ನುವಂಥ ಒಂದು ಕಾರಣವನ್ನು ಆಗ ಕಾಂಗ್ರೆಸ್ ಕೊಡ್ತು. ಅಂದರೆ ಮುಸ್ಲಿಂ ತುಷ್ಟೀಕರಣದ ಮನೋಭಾವ ಆಗಿನಿಂದಲೇ ಶುರುವಾಯಿತು 1937ರಲ್ಲಿ. ಅವತ್ತಿನಿಂದಲೂ ಮುಸ್ಲಿಂ ಲೀಗ್ ಹೇಳಿದ ಹಾಗೆ ಕಾಂಗ್ರೆಸ್ ಕೇಳಿಕೊಂಡೇ ಬಂತು. ಮುಸ್ಲಿಂ ಮೂಲಭೂತವಾದಕ್ಕೆ ಸಂಪೂರ್ಣ ಶರಣಾಗಬಿಡ್ತು. ವಂದೇ ಮಾತರಂ ಗೀತೆಗೆ ಕತ್ತರಿ ಹಾಕಿದ್ದಕ್ಕೆ ಅಂತಿಮವಾಗಿ 1947ರಲ್ಲಿ ದೇಶ ವಿಭಜನೆ ಮಾಡಬೇಕಾಗಿ ಬಂತು. ಆ ಮನಸ್ಥಿತಿ ಕಾಂಗ್ರೆಸ್ಸಿಗರಿಗೆ ಈಗಲೂ ಮುಂದುವರೆದಿದೆ. ಇದಕ್ಕೆ ಕಾರಣ ಇವತ್ತಿನ ಕೇರಳ ಆರೋಗ್ಯ ಸಚಿವರ ಈ ಒಂದು ಹೇಳಿಕೆ. ಇದಕ್ಕೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕ್ ವಾದ್ರಾ ಇವರಿಂದ ಹಿಡಿದು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರವರೆಗೆ ಎಲ್ಲರದ್ದೂ ಬೆಂಬಲ. ಸಾಮಾನ್ಯ ಕಾರ್ಯಕರ್ತರು ಇದನ್ನು ಹೇಗೆ ನೋಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ನಾಯಕರು ಮಾತ್ರ ಎಸ್ ಸಂಪೂರ್ಣ ವಂದೇ ಮಾತರಂ ಮಾಡಬಾರ್ದು. ಯಾಕೆ? ತುಷ್ಟೀಕರಣ ಅವತ್ತು ಶುರುವಾಗಿದ್ದು ಇವತ್ತಿನವರೆಗೂ ಹಾಗೆ ನಡೀತಾ ಇದೆ. ಮತಗಳು ಬೇಕು, ವೋಟ್ ಬೇಕು. ಹಾಗಾಗಿ ಅವರು ಹೇಳಿದ್ದನ್ನೆಲ್ಲ ಕೇಳ್ತಾ ಹೋಗಬೇಕು. ಅವತ್ತು ದೇಶ ವಿಭಜನೆ ಆಯಿತು. ಆದರೆ ಇವತ್ತು ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತೀಯ ಸಮಾಜ ಎಚ್ಚೆತ್ತುಕೊಂಡಿದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ. ಹಾಗಾಗಿ ದೇಶವನ್ನು ಮತ್ತೊಮ್ಮೆ ವಿಭಜನೆ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಮನವರಿಕೆ, ಒಂದು ಜಾಗೃತಿ ದೇಶದಲ್ಲಿ ಮೂಡಿದೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರೆ ಹೊರತು ವಂದೇ ಮಾತರಂ ಗೀತೆಗೆ ಅಡ್ಡಿಪಡಿಸೋದನ್ನು ದೇಶದ ಜನ ಸಹಿಸೋದಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೋಬೇಕು.